ಹತ್ತರಗಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೈತರ ಹೋರಾಟ ಕಾವೇರ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಎರಡೆರಡು ಬಾರಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾರೆ. ಆದ್ರೆ ರೈತರು ಯಾವುದಕ್ಕೂ ಕೂಡ ಜಗ್ಗದೆ ಬಂದು ರಸ್ತೆಯಲ್ಲಿ ನಿಂತುಕೊಂಡು ಹೆದ್ದಾರಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ ರೈತರ ಕಿಚ್ಚು. सर ನೋಡಿ, ರೈತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಷ್ಟಲ್ಲದೆ ಕರವೇ ಕಾರ್ಯಕರ್ತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಬಸ್ ಅಲ್ಲಿ ಕೂರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಮೂಲಕ ಒಂದು ರೀತಿಯಲ್ಲಿ ನೋಡಿ, ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಬೇಕು. ಅವ್ರು ಕೇಳ್ತಾ ಇರೋದು 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಯನ್ನ ಮಾಡಿ ಅಂತ. ಅಷ್ಟನ್ನ ಮಾಡದೆ ನೀವು ಇಲ್ಲಿ ಮೀಟಿಂಗ್ ಅನ್ನ ಮಾಡ್ಕೊಂಡು ಕೂತಿದ್ದೀರಿ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಬಳಿ ಸಮಯವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನಾದ್ರೂ ಮಾಡಿ. ಆದ್ರೆ ಇವತ್ತು ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಸ್ನ ಮೇಲೆನೆ ಕಲ್ಲು ತೂರಾಟ ನಡೆದಿರುವಂತ ಘಟನೆ ಆಗಿದೆ. ಬಸ್ನ ಮೇಲೆನೆ ಕಲ್ಲು ತೂರಾಟ ಆಗಿದೆ. ರೈತರ ಆಕ್ರೋಶ ಯಾವ ಹಂತಕ್ಕೆ ಹೋಗಿದೆ ನೋಡಿ. ನಮ್ಮ ಪ್ರತಿನಿಧಿ ಮತ್ತೆ ನಮ್ಮ ಕ್ಯಾಮರಾಮನ್ ಕೂಡ ಅದೇ ಬಸ್ ಅಲ್ಲಿ ಇದ್ರು. ಆ ಸಂದರ್ಭದಲ್ಲೇ ಬಸ್ಸಿಗೆ ಕಲ್ಲನ್ನ ಹೊಡೆದಿದ್ದಾರೆ. ಬಸ್ ನಲ್ಲಿ ಕೆಲ ಕಾರ್ಯಕರ್ತರನ್ನ ರೈತರನ್ನ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಹಂಗಿರಲ್ರಿ ಸರ್. ಹಾಂ ಸರ್. ಹತ್ತರಗಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೈತರ ಹೋರಾಟ ಕಾವೇರ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಎರಡೆರಡು ಬಾರಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾರೆ. ಆದ್ರೆ ರೈತರು ಯಾವುದಕ್ಕೂ ಕೂಡ ಜಗ್ಗದೆ ಬಂದು ರಸ್ತೆಯಲ್ಲಿ ನಿಂತುಕೊಂಡು ಹೆದ್ದಾರಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ ರೈತರ ಕಿಚ್ಚು.
ಹಾ ಸರ್. ನೋಡಿ, ರೈತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕರವೇ ಕಾರ್ಯಕರ್ತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಬಸ್ ಅಲ್ಲಿ ಕೂರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಮೂಲಕ ಒಂದು ರೀತಿಯಲ್ಲಿ ನೋಡಿ, ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಬೇಕು. ಅವ್ರು ಕೇಳ್ತಾ ಇರೋದು 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಯನ್ನ ಮಾಡಿ ಅಂತೇಳಿ. ಅಷ್ಟನ್ನ ಮಾಡದೆ ನೀವು ಇಲ್ಲಿ ಮೀಟಿಂಗ್ ಅನ್ನ ಮಾಡ್ಕೊಂಡು ಕೂತಿದ್ದೀರಿ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಬಳಿ ಸಮಯವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನಾದ್ರೂ ಮಾಡಿ. ಆದ್ರೆ ಇವತ್ತು ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾ ಸರ್. ಕಾಲು ಬರೀತಾವ ಸ್ವಲ್ಪ ಸೀಟ್ ಹೋಗ್ತಿದೆ ಸ್ವಲ್ಪ ಮುನ್ನೋಡ್ರಿ ಸರ ಮುನ್ನೋಡ್ರಿ ಹಂಗ ಬಸ್ನ ಮೇಲೆನೆ ಕಲ್ಲು ತೂರಾಟ ನಡೆದಿರುವಂತ ಘಟನೆ ಆಗಿದೆ. ಬಸ್ನ ಮೇಲೆನೆ ಕಲ್ಲು ತೂರಾಟ ಆಗಿದೆ. ರೈತರ ಆಕ್ರೋಶ ಯಾವ ಹಂತಕ್ಕೆ ಹೋಗಿದೆ ನೋಡಿ. ನೋಡಿ, ನಮ್ಮ ಪ್ರತಿನಿಧಿ ಮತ್ತೆ ನಮ್ಮ ಕ್ಯಾಮರಾಮನ್ ಕೂಡ ಅದೇ ಬಸ್ ಅಲ್ಲಿ ಇದ್ರು. ಆ ಸಂದರ್ಭದಲ್ಲೇ ಬಸ್ಸಿಗೆ ಕಲ್ಲನ್ನು ಹೊಡೆದಿದ್ದಾರೆ. ಬಸ್ನಲ್ಲಿ ಕೆಲ ಕಾರ್ಯಕರ್ತರನ್ನ ರೈತರನ್ನ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಹಂಗಿರಲ್ರಿ ಸರ. ಹಾ ಸರ್.